ನಮಸ್ತೆ. ಈ ದಿನದ ಬೌದ್ಧಿಕ ವಿಷಯಕ್ಕೆ ಸ್ವಾಗತ. ಈಗ ನಾವು ಹೊರಗಡೆ ಸೋಷಿಯಲ್ ಲೈಫ್ ನೋಡ್ತಾ ಇದ್ದೀವಿ. ಕರೋನಾ ತುಂಬಿ ಹೋಗಿದೆ. ಇದನ್ನು ಮತ್ತು ನಮ್ಮ ದೇಹದ ಸಂಬಂಧಗಳನ್ನು ಸ್ವಲ್ಪ ತಿಳ್ಕೊತಾ ಈ ದಿನದ ಬೌದ್ಧಿಕವನ್ನು ನೋಡೋಣ. ಮೊದಲಿಗೆ ಪಂಚಕೋಶಗಳು ಅಂತ ಹೇಳ್ತೀವಿ. ನಮ್ಮ ದೇಹ ಏನೆಲ್ಲ ಆಗಿದೆ ಅಂದರೆ ಪಂಚಕೋಶಗಳಿಂದ ಆಗಿದೆ. ಪಂಚಕೋಶಗಳು ಯಾವುದಿತ್ತು ಅಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಈ ಕೋಶಗಳಿಂದ ಆಗಿದೆ. ಇಲ್ಲಿ ಇದು ತೈತರೀಯ ಉಪನಿಷತ್ತಲ್ಲಿ ಇದನ್ನು ಹೇಳಲಾಗುತ್ತೆ. ಇದು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಭೃಗು ಮಹರ್ಷಿಗಳು ಇದನ್ನು ಹುಡುಕ್ತಾ ಹೋದಾಗ ಇದು ಪಂಚಕೋಶಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಪಂಚಕೋಶಗಳಲ್ಲಿ ಅನ್ನಮಯ ಕೋಶ ಅಂದರೆ ಏನು ಅಂತಂದರೆ ಮೆಟೀರಿಯಲಿಸ್ಟಿಕ್, ಅಂದರೆ ನಮ್ಮ ದೇಹ ಏನಿಂದ ಆಗಿದೆ ಅನ್ನ ಅಂದರೆ ಮೆಟೀರಿಯಲಿಸ್ಟಿಕ್, ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಅಂದರೆ ಭೂಮಿ, ಆಕಾಶ, ನೀರು, ಶಬ್ದ ಮತ್ತು ಬೆಳಕು, ಇವುಗಳಿಂದ ಆಗಿದೆ. ಇವುಗಳಲ್ಲಿ ನಮ್ಮ ದೇಹವನ್ನು ಯಾವುದರಿಂದ ನಾಶ ಮಾಡೋಕ್ಕಾಗುತ್ತೆ? ಈ ಐದರಲ್ಲೂ ನಾಶ ಮಾಡೋಕ್ಕಾಗುತ್ತೆ. ಅವುಗಳಿಂದನೇ ಉತ್ಪತ್ತಿ ಆಗಿರುತ್ತೆ, ಅವುಗಳಿಂದನೇ ಬಂದಿರುತ್ತೆ, ಅವುಗಳಿಂದನೇ ನಾಶ ಆಗುತ್ತೆ. ಇದು ಅನ್ನಮಯ ಕೋಶ. ಮತ್ತು ಪ್ರಾಣಮಯ ಕೋಶ ಅಂದರೆ ವಾಯು ಅಥವಾ ನಮ್ಮ ಬ್ರೀತಿಂಗ್ ಅಂತ ಏನು ಹೇಳ್ತೀವಿ ಅದು. ಇದು ನಮ್ಮ ಉಸಿರಾಟದ ಸಂಬಂಧಪಟ್ಟ. ಮತ್ತು ಮತ್ತೊಂದು ಮನೋಮಯ ಕೋಶ ಅಂದರೆ ಚಿತ್ತ ಅಂತ ಹೇಳ್ತೀವಿ. ಚಿತ್ತ ಅಂದರೆ ಇದಕ್ಕೆ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಇದೆ. ಈ ಚಿತ್ತವನ್ನು ಹಿಡಿದಿಟ್ಕೊಳ್ಳೋದು ಕಷ್ಟ, ಒಂದು ಕಡೆ ಇಡೋದು ಕಷ್ಟ. ನಮ್ಮ ಹತ್ರ ಇರೋದಿಲ್ಲ, ನಮ್ಮ ಚಿತ್ತನೇ ನಮ್ಮ ಹತ್ರ ಇರೋದು. ಆದರೆ ಇದು ಮನೋಮಯ ಕೋಶ. ವಿಜ್ಞಾನಮಯ ಕೋಶ ಅಂದರೆ ಇದು ನಾಲೆಡ್ಜ್ ಬ್ಯಾಂಕ್ ಆಗುತ್ತೆ. ಇದನ್ನು ನಾವು ಎಷ್ಟು ಎಲ್ಲಿ ಹೊರಗಡೆಯಿಂದ ಆಗಿರ್ಬೋದು, ಒಳಗಡೆಯಿಂದ ಆಗಿರ್ಬೋದು, ಇಂಟರ್ನಲ್, ಎಕ್ಸ್ಟರ್ನಲ್ ಆರ್ ಎಟರ್ನಲ್ ಅಂತ ಹೇಳ್ತೀವಿ. ಇದನ್ನು ಯಾವ ಥರ ತೆಗಿತೀವಿ ಆ ಥರ ಹೋಗ್ತಾ ಇರುತ್ತೆ. ಮತ್ತು ಆನಂದಮಯ ಕೋಶ ಅಂದರೆ ಇಟ್ ಈಸ್ ಅ ಬ್ಲಿಸ್ ಅಂತ ಹೇಳ್ತೀವಿ. ಆನಂದ ಅಂದರೆ ನಾವು ಏನಾದರೂ ತಿಂದಾಗ ಖುಷಿ ಪಡ್ತೀವಲ್ಲ, ಅಲ್ಲ. ಇದು ಕಾನ್ಸ್ಟೆಂಟ್ ಬ್ಲಿಸ್ ಅಂತ ಹೇಳ್ತೀವಿ. ಇದನ್ನು ರೆಗ್ಯುಲರ್ ಆಗಿರೋದನ್ನು ಬ್ಲಿಸ್ ಅಂತ ಹೇಳ್ತೀವಿ. ಅನ್ನಮಯ ಕೋಶದಿಂದ ಶುರು ಮಾಡೋಣ. ಯಾವ ರೀತಿ ನಾವು ನಮ್ಮ ದೇಹವನ್ನು ಇಟ್ಕೋಬೇಕು, ಯಾವ ರೀತಿ ನಾವು ಅದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಈಗ ಈಗಿನ ಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡ್ತಾ ಅದನ್ನು ತಿಳ್ಕೊತೀವಿ. ಮೊದಲಿಗೆ ಅನ್ನಮಯ ಕೋಶ ಅಂದರೆ ದೇಹಕ್ಕೆ ಬೇಕಾದಂಥ ಆಹಾರ ಅದು ಅಂದರೆ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಅದು ಮೆಟೀರಿಯಲಿಸ್ಟಿಕ್ ಅಂದರೆ ಅದನ್ನು ಇವಾಗ ಆಹಾರ ರೆಗ್ಯುಲರ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಜಂಕ್ ಫುಡ್ನ ಕನ್ಸ್ಯೂಮ್ ಮಾಡೋದು ಜಾಸ್ತಿ ಆಗಿದೆ. ಮತ್ತು ಡಯಟ್ ಅನ್ನೋದು ಇರೋಲ್ಲ, ಅಂದರೆ ಅಂಥ ಆಹಾರ ಪದ್ಧತಿ ಅನ್ನೋದು ಇರೋದಿಲ್ಲ. ನಮಗೆ ಕಣ್ಣಿಗೆ ಯಾವುದಾದ್ರು ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನು ರೆಗ್ಯುಲರಾಗಿ ತಿಂತಾ ಹೋಗ್ತಾ ಇರ್ತೀವಿ. ಅದನ್ನು ದಯವಿಟ್ಟು ಕಡಿಮೆ ಮಾಡಬೇಕು ಅಥವಾ ಬಿಡಬೇಕು. ಬಿಟ್ಟರೆ ತುಂಬ ಒಳ್ಳೆಯದು. ಕಡಿಮೆ ಮಾಡಿದ್ರೆ ಅದನ್ನು ನಿಧಾನವಾಗಿ ಬಿಡುವ ಪ್ರಯತ್ನ ಇರಲಿ. ಏನಕ್ಕೆ ಅಂತಂದರೆ ನಮ್ಮ ಈಗಿನ ಕಾಯಿಲೆಗಳು ಏನಾಗ್ತಾ ಇದೆ ಅಂದರೆ ಹೊರಗಡೆಯಿಂದ ಬರ್ತಾ ಇರೋದಲ್ಲ, ಒಳಗಡೆಯಿಂದ ಬರ್ತಾ ಇರೋದಾಗ್ತದೆ. ಒಳಗಡೆಯಿಂದ ಅಂದರೆ ನಾವು ತಿನ್ನುವ ಆಹಾರದಿಂದ ಬರ್ತಾ ಇರೋದು. ಅದನ್ನ ನಾವು ನೇಚರ್ನ ಯಾವ ಥರ ಮಾಡಿದ್ದೀವಿ ಅಂದರೆ ನೇಚರ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನೇಚರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಒಂದು ಅರಿವು ನಮಗೆ ಬರ್ತಾ ಇದೆ. ನೇಚರ್ನ ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಏನಾಗ್ತಾ ಇದೆ ಅಂದರೆ ಇಟ್ ಈಸ್ ರಿವರ್ಸಿಂಗ್ ಬ್ಯಾಕ್. ಅಂದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತದೆ. ಅಂದರೆ ನಾವು ಅದು ನೇಚರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೆ. ಅದನ್ನು ಆಹಾರ ಪದ್ಧತಿನ ಯಾವ ರೀತಿ ಅಂದರೆ ನಮ್ಮ ಆಹಾರ, ನಮ್ಮ ಭೂಮಿಯಲ್ಲಂತ ಬೆಳೆದಿರುವಂಥ ಆಹಾರನ ನಾವು ತಿಂತಾ ಹೋಗ್ತಾ ಇರಬೇಕು. ಆಹಾರ ಪದ್ಧತಿಯನ್ನು ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಭೋಜನ ಯಾವ ಥರ ಇರಬೇಕು? ಭಗವದ್ಗೀತೆಯಲ್ಲಿ ಹೇಳಿರೋ ಥರ ಮಿತ ಭೋಜನವಾಗಿರಬೇಕು. ಅತಿ ಹೆಚ್ಚು ಆಗಬಾರ್ದು, ಅತಿ ಕಡಿಮೆ ಆಗಬಾರ್ದು. ನಮಗೆ
ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು. ಏನು ಬೇಕೋ ಅದೆಲ್ಲ ತಿನ್ನೋಲ್ಲ. ದೇಹಕ್ಕೆ, ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ತಿನ್ನಬೇಕು. ದೇಹದ ಒಂದು ಕಂಡೀಷನ್ನ ನೋಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ತಿನ್ನಬೇಕಾಗುತ್ತೆ. ಅದರಲ್ಲಿ 3 ರೀತಿಯಾದಂಥ ಆಹಾರಗಳಿರುತ್ತೆ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ. ಇವುಗಳಲ್ಲಿ ಯಾವ್ಯಾವುದು ಯಾರ್ಯಾರಿಗೆ ಬೇಕಾಗುತ್ತೆ ಅದನ್ನು ತಿನ್ನಬೇಕಾಗುತ್ತೆ. ಅಂದರೆ ಕೆಲಸ ಮಾಡೋರು ಒಂಥರ ಅವ್ರಿಗೆ ದೃಢವಾದ ಶಕ್ತಿ ಬೇಕಾಗುತ್ತೆ ಅಂಥವರು ಯಾವ ಆಹಾರ ಬೇಕಾಗುತ್ತೆ ಅಂತ ನಮ್ಮ ದೇಹಕ್ಕೆ ಯಾವ ಆಹಾರ ಬೇಕಂತ ಅದನ್ನು ತಿನ್ನುತ್ತಾರೆ. ಅದೇ ರೀತಿ ನಮ್ಮ 2ನೇ ಕೋಶ ಅಂದರೆ ಪ್ರಾಣಮಯ ಕೋಶ, ಉಸಿರಾಟ. ಇಲ್ಲಿ ನಮ್ಗೆ ಏನಾಗಿದೆ ಅಂದರೆ ನಾವು ಉಸಿರಾಟವಿದ್ದೀವಿ ಅನ್ನೋದನ್ನೇ ಮರೆತು ಹೋಗ್ತೀವಿ. ಉಸಿರಾಟವನ್ನು ನಾವು ಮಾಡ್ತಾ ಇಲ್ಲ, ಅದು ಪಾಡ್ಗೆ ನಡೀತಾ ಇರುತ್ತೆ. ನಾವು ಏನೇ ಮಾಡಲಿ ಉಸಿರಾಟ ಅದು ಪಾಡ್ಗೆ ನಡೀತಾ ಇರುತ್ತೆ. ಆದರೆ ಉಸಿರಾಟದ ತೊಂದರೆಗಳು ತುಂಬ ಆಗ್ತವೆ. ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಅದು ಇವಾಗ ತುಂಬ ತೊಂದರೆ ಆಗ್ತದೆ. ಈಗ ನಮ್ಮ ಕರೋನಾ ಅಂತ ಏನು ಹೇಳ್ತಾ ಇದ್ದೀವಿ, ನಮಗೆ ನಮ್ಮ ಪ್ರಪಂಚದಲ್ಲಿ ಇರುವಂಥ ಕರೋನಾ ಅಂತ ಏನು ಹೇಳ್ತಾ ಇದ್ವಿ, ಅದು ಮೊದಲಿಗೆ ಅಟ್ಯಾಕ್ ಮಾಡ್ತಾ ಇರೋದು ರೆಸ್ಪಿರೇಟರಿ ಸಿಸ್ಟಮ್. ನಮ್ಮ ಲಂಗ್ಸ್ ಕೆಪಾಸಿಟಿನ ಡಿಕ್ರೀಸ್ ಮಾಡುತ್ತೆ, ಲಂಗ್ಸ್ ಹೆಲ್ತ್ನ ಸ್ಪಾಯ್ಲ್ ಮಾಡ್ತಾ ಹೋಗುತ್ತೆ, ಥೊರಾಸಿಕ್ ಏರಿಯಾನ ಸ್ಪಾಯ್ಲ್ ಮಾಡ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಅದನ್ನು ಹಿಡಿದು ಉಸಿರಾಟ ಆಡಂಗೆ ಮಾಡಿ ಅದು ನಮ್ಮ ಜೀವಗಳನ್ನು ಕೊಲ್ತದೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಏನು ಬೇಕಾದರೂ ಇಲ್ಲದೆ ಇರ್ಬೋದು, ಊಟ ಸುಮಾರು ದಿವಸ ಇಲ್ಲದೆ ಇರ್ಬೋದು, ಆದರೆ ಗಾಳಿ 10 ನಿಮಿಷ 5 ನಿಮಿಷ ಇರೋಕ್ಕಾಗುತ್ತೆ. ಬೇಡ 1 ನಿಮಿಷ ನೀವು ತಡೆದ್ರೆ ನಿಮಗೆ ಇಶ್ಯೂಸ್ ಆಗೋದಿಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಇಷ್ಟು ಇಂಪಾರ್ಟೆಂಟ್ ಇದ್ದು ನಾವು ಅದನ್ನು ಯಾಕೆ ಗಮನಿಸ್ತಾ ಇಲ್ಲ ಅಂತಂದರೆ, ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕಂದರೆ ನೇಚರಿಂದ ಬರ್ತಾ ಇದೆ, ನಾವು ಅದನ್ನು ಗಮನಿಸಿ ನಮ್ಮ ಪಾಡನ್ನು ಮಾಡ್ತಾ ಇದ್ದೀವಿ. ಮರಗಳನ್ನು ಕಡಿತಾ ಇದ್ದೀವಿ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಇದೆಲ್ಲ. ಹಾಗೆ ನಮ್ಮ ಉಸಿರಾಟ ಕರೆಕ್ಟಾಗಿ ಮಾಡ್ತಾ ಇದೆ. ಪೂರಕ ರೇಚಕ ಅಂತ ಏನು ಹೇಳ್ತೀವಿ, ಉಸಿರು ತಗೊಳ್ಳೋದು ದೀರ್ಘವಾಗಿರಬೇಕು, ಉಸಿರನ್ನ ಹೊರ ಹಾಕಬೇಕಾದ್ರೆ ಆಳವಾಗಿರಬೇಕು. ನಮ್ಮ ಲಂಗ್ಸ್ ಕೆಪಾಸಿಟಿ ಅಥವಾ ನಮ್ಮ ಲಂಗ್ಸ್ನ ಆಯುಷ್ಯನ ಇನ್ಕ್ರೀಸ್ ಮಾಡಬೇಕಂದ್ರೆ ಅದನ್ನು ಮಾಡಬೇಕಾಗತ್ತೆ. ದೀರ್ಘವಾದ ಉಸಿರು ತಗೋಬೇಕಾಗತ್ತೆ, ಆಳವಾದ ಉಸಿರನ್ನ ಹೊರ ಹಾಕಬೇಕಾಗತ್ತೆ. ಉಸಿರನ್ನ ತಗೋಬೇಕಾದ್ರೆ ಕಿಬ್ಬೊಟ್ಟೆ ಭಾಗ ಮುಂದೆ ಬರ್ತಾ ಇರುತ್ತೆ, ಎದೆ ಭಾಗ ಮುಂದೆ ಬರ್ತಾ ಇರುತ್ತೆ, ಭುಜದ ಭಾಗ ಮೇಲೆ ಹೋಗ್ತಾ ಇರುತ್ತೆ. ಉಸಿರನ್ನ ಹೊರ ಹಾಕಬೇಕಾದ್ರೆ ಕಿಬ್ಬೊಟ್ಟೆ ಭಾಗ ಒಳ ಹೋಗ್ತಾ ಇರುತ್ತೆ, ಎದೆ ಭಾಗ ಒಳ ಹೋಗುತ್ತೆ, ಭುಜದ ಭಾಗ ಕೆಳ ಹೋಗುತ್ತೆ. ಇದು ದೀರ್ಘ ಮತ್ತು ಆಳದ ಒಂದು ವ್ಯತ್ಯಾಸ ಆಗಿದೆ. ಇದು ತುಂಬ ಅತಿ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಗಮನಿಸ್ತಾ ಮಾಡಬೇಕು. 3ನೇದಾಗಿ ಮನೋಮಯ ಕೋಶ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಈ ಮನೋಮಯ ಕೋಶ ಅನ್ನೋದೇನಾಗುತ್ತೆ ಅಂದರೆ, ಈ ಪಂಚಕೋಶಗಳಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ಮನಸ್ಸು ಅಂದರೆ ಚಿತ್ತ ಮನಸ್ಸು ಇವಾಗ ಚಂಚಲಾದಾಗ ಏನಾಗುತ್ತೆ ಅಂದರೆ, ಮನಸ್ಸು ಕೆಡಿಸ್ಕೊಂಡಿದ್ದೀವಿ ಅಂದರೆ ಊಟ ಮಾಡೋಕ್ಕಾಗಲ್ಲ. ಅದೇ ರೀತಿ ಮನಸ್ಸು ಕೆಡಿಸ್ಕೊಂಡಿದ್ದೀವಿ ಅಂದರೆ ಉಸಿರಾಟದಲ್ಲಿ ವ್ಯತ್ಯಯ ಆಗುತ್ತೆ. ನಮ್ಮ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ವಿಜ್ಞಾನಮಯ ಕೋಶ, ಅದು ಮರ್ತೋಗುತ್ತೆ ಅಥವಾ ಅದರಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಮತ್ತು ಬ್ಲಿಸ್ ಅಂತ ಏನು ಹೇಳ್ತೀವಿ, ಮನಸ್ಸು ಸರಿ ಇಲ್ಲ ಅಂತಂದರೆ ನಾವು ಬ್ಲಿಸ್ಸು ಹಾಳಾಗುತ್ತೆ, ಅದು ಕಂಟ್ರೋಲ್ ಬರುತ್ತೆ. ಅದು ಆನಂದ ಅನ್ನೋದಿರೋದಿಲ್ಲ. ಮನಸ್ಸಿನಲ್ಲಿ ದ್ವೇಷ, ಈ ಥರದ್ದು ಅಸೂಯೆ, ಈ ಥರದ್ದು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು. ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ಎಲ್ಲಿ ಅಂತಂದರೆ, ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಕೋಬೇಕು, ಮೆಡಿಟೇಷನ್ ಮಾಡಬೇಕು, ಈ ಥರ. ಅದೇ ಅನ್ನಮಯ ಕೋಶದಲ್ಲಿ ಶಾರೀರಿಕ ಸಂಬಂಧಿತ ಕೆಲವೊಂದು ಪ್ರಾಕ್ಟೀಸಸ್ ಅಂದರೆ ಯೋಗ, ಈ ಥರದ್ದನ್ನು ಮಾಡಬೇಕಾಗತ್ತೆ. ಪ್ರಾಣಮಯ ಕೋಶದಲ್ಲಿ ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ. ಮನೋಮಯ ಕೋಶದಲ್ಲಿ ಮೆಡಿಟೇಷನ್ ಮಾಡಬೇಕಾಗತ್ತೆ. ಏನಕ್ಕಂದರೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೋಬೇಕಾಗತ್ತೆ, ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಅದಕ್ಕೆ ಮನೋಮಯ ಕೋಶವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಗಮನಿಸಿ, ನಿಮಗೆ ಕೋಪ ಬಂದಾಗ ಏನಾಗುತ್ತೆ ಅಂದರೆ ಉಸಿರಾಟ ರಭಸ ಆಗಿರುತ್ತೆ. ಉಸಿರಾಟ ರಭಸ ಆಗಿದೆ ಅಂದರೆ ಕೆಲವೊಂದು ಟೈಮ್ ಹಾರ್ಟ್ ಅಟ್ಯಾಕ್ ಇದೆಲ್ಲ ಬರೋದೇನಕ್ಕೆ ಅಂದರೆ ಇದೇ ರೀಸನ್ಗೋಸ್ಕರ.
ರಭಸವಾಗಿ ಉಸಿರಾಡ್ತೀವಿ. ಇಲ್ಲಿ ಲಂಗ್ಸ್ ಕೆಪಾಸಿಟಿನಲ್ಲಿ ಏನಾಗಿರುತ್ತೆ ಅಂದರೆ ಅದು ಕೆಪಾಸಿಟಿ ಅಷ್ಟೊಂದು ಇರೋದಿಲ್ಲ, ವೀಕ್ ಆಗಿರುತ್ತೆ. ಈಗಿನ ಹೊರಗಡೆ ಪೊಲ್ಯೂಷನ್ನು ಇದೆಲ್ಲ ಮಾಡಿ ನಾವುಗಳೇ ಮಾಡಿರೋಂಥ ಪೊಲ್ಯೂಷನಲ್ಲಿ ನಾವೇ ಬಿದ್ದು ನರಳಾಡ್ತಾ ಇರ್ತೀವಿ. ಅದೆಲ್ಲ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ನಮ್ಮ ಹೃದಯ ಸ್ಟಾಪ್ ಆಗುತ್ತೆ. ಫಾಸ್ಟಾಗಿ ಮಾಡಿದಾಗ ಸ್ಟಾಪ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಅದಾಗುತ್ತೆ. ಸೊ ಮತ್ತು ನಾಳಗಳು, ರಕ್ತನಾಳಗಳು ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗುತ್ತೆ. ಅದು ಹಾರ್ಟ್ ಅಟ್ಯಾಕಿಗೆ ಮೇಯ್ನ್ ರೀಸನ್ ಆಗಿದೆ. ಉಸಿರಾಟ ಲಂಗ್ಸ್ ಕೆಪಾಸಿಟಿನಲ್ಲಿ ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಸರ್ಕ್ಯುಲೇಷನ್ ಇದಾದಾಗ ಏನು ಇನ್ಹೇಲ್ ಎಕ್ಸೆಲ್ ಆದಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆದಾಗ ಹೃದಯದಲ್ಲಿ ಬ್ಲಾಕೇಜಸ್ ಏನಾಗುತ್ತೆ ಅಂದರೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ. ಇದು ಒಂದಕ್ಕೊಂದು ರೀಸನ್ ಆಗುತ್ತೆ. ಸೊ ಒಂದಕ್ಕೊಂದು ರೀಸನ್ ಆಗಿರೋದ್ರಿಂದ ಇದು ಏನು ಮಾಡಬೇಕು ಅಂದರೆ ಮನೋಮಯ ಕೋಶ ಅದನ್ನು ನಾವು ಸ್ಥಿರವಾಗಿ ಇಟ್ಕೋಬೇಕು. ಅದನ್ನು ಕನ್ಸಿಸ್ಟೆನ್ಸಿ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಮನಸ್ಸು ಕಂಟ್ರೋಲ್ ಆಗಬೇಕು. ಹಾಗೆ ಮೆಡಿಟೇಷನ್ನ ಇದನ್ನು ರೆಗ್ಯುಲರಾಗಿ ಮಾಡ್ತಾ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಮುಂದಿನ ಒಂದು ಕೋಶ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದರೆ ನಾಲೆಜ್ ಶೀಟ್ ಅಂತ ಹೇಳಿ ಹೊರ ಪ್ರಪಂಚದಲ್ಲಿ ಮತ್ತು ಒಳ ಇಂಟರ್ನಲ್ ಏನು ಹೇಳ್ತೀವಿ, ಇಂಟರ್ನಲ್ ನಾಲೆಜ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ನಾವು ಅದನ್ನು ಮಾಡ್ಕೊಳ್ಳೋದಕ್ಕೆ ಸುಮಾರು ಬುಕ್ಗಳನ್ನ ಓದಬೇಕಾಗುತ್ತೆ. ಅಂದರೆ ಉಪನಿಷತ್ತು, ವೇದಗಳು ಇವುಗಳೆಲ್ಲ ಓದ್ತಾ ಅದರ ನಾಲೆಜ್ನ ನಾವು ಪಡ್ಕೋತಾ ಹೋಗಬೇಕಾಗುತ್ತೆ. ಮುಂದಿನ ಒಂದು ಕೋಶ ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ಬ್ಲಿಸ್ ಶೀಟ್ ಅಂತ ಹೇಳ್ತೀವಿ ಇದನ್ನು. ಇದು ಏನಾಗಿರುತ್ತೆ ಅಂದರೆ ಇಲ್ಲಿ ಎಟರ್ನಲ್ ಇರುತ್ತೆ, ಎಟರ್ನಲ್ ಬ್ಲಿಸ್ ಅಂತ ಹೇಳ್ತೀವಿ. ಅಂದರೆ ಹೊರ ಪ್ರಪಂಚದಲ್ಲಿ ಸಿಗುವಂಥ ಆನಂದ ಅಲ್ಲ, ಒಳ ಪ್ರಪಂಚ ಅಂದರೆ ನಮ್ಮ ದೇಹದ ಮನಸ್ಸಿನ ಒಳಗಡೆ ಸಿಗುವಂಥ ಆನಂದವನ್ನು ನಾವು ತಗೋಬೇಕಾಗುತ್ತೆ. ಹೇಗೆಂದರೆ ಇವಾಗ ಜಾಮೂನ್ ತಿಂತೀವಿ, ಜಾಮೂನ್ ತಿಂದರೆ ಏನಾಗುತ್ತೆ ಖುಷಿ ಆಗುತ್ತೆ. ನಿಮಗೆ ಖುಷಿ ಬೇರೆ, ಆನಂದ ಬೇರೆ. ಖುಷಿ ಆಗೋದು ಆ ಟೈಮ್ಗಷ್ಟೇ, ಆ ಸ್ಪ್ಯಾನ್ ಆಫ್ ಟೈಮಲ್ಲಿ ಮಾತ್ರ ಇರುತ್ತೆ. ಆದರೆ ಆನಂದ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಆ್ಯಂಡ್ ಎಟರ್ನಲ್ ಅಂತ ಹೇಳಿ. ಎಟರ್ನಲ್ ಅಂದರೆ ಒಳ ಖುಷಿ ಆಗಿರುತ್ತೆ. ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಭಗವಂತನ ಒಂದು ಸ್ಪಿರಿಚುಯಾಲಿಟಿ ಅಂತ ಏನು ಹೇಳ್ತೀವಿ, ಭಕ್ತಿ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ. ಭಜನೆಗಳನ್ನು ಅಟೆಂಡ್ ಮಾಡಿ ಮತ್ತು ಇದನ್ನು ಕಂಟಿನ್ಯೂಷನ್ ಆಗಿ ಮಾಡ್ತೀವಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಈ ಪ್ರಪಂಚದಲ್ಲಿ ಈಗ ಅಂತ ಸುಳಿತಾ ಇರೋಂಥ ಕರೋನಾನ ಅದನ್ನು ಅಡಗಿಸೋದಕ್ಕೆ ಉತ್ತಮವಾಗಿರುತ್ತೆ. ಒಂದು ಯೋಗ ಮತ್ತು ಪ್ರಾಣಾಯಾಮ, ಮೆಡಿಟೇಷನ್, ನಾಲೆಜ್ ಇನ್ಕ್ರೀಸ್ ಮಾಡ್ಕೊತಾ ಮತ್ತು ಈಗ ಸದ್ಯಕ್ಕೆ ಹೊರಗಡೆ ಹೋಗದೆ ದೇವರ ಪ್ರಾರ್ಥನೆ, ಭಜನೆಗಳಲ್ಲಿರೋದ್ರಿಂದ ಈ ಕರೋನಾ ಅನ್ನೋದನ್ನು ನಾವು ಒಳಗಡೆ ಬರೆಸ್ಕೋದೆ ಹೊರಗಡೆನೇ ಇಟ್ಟು ಅದನ್ನು ನಾಶ ಮಾಡೋದಕ್ಕೆ ಅತಿ ಉತ್ತಮವಾಗಿರುತ್ತೆ. ಇದು ಈ ದಿನದ ಬೌದ್ಧಿಕ ಆಗಿರುತ್ತೆ. ಸೊ ಮುಂದಿನ ವಾರ ಬೇರೆ ಒಂದು ಬೌದ್ಧಿಕ ವಿಷಯದಲ್ಲಿ ಬರೋಣ.